ಯಾಕೆ ಸಿದ್ದರಾಮಯ್ಯವರು ಮತ್ತು ಸಿದ್ದರಾಮಯ್ಯವರಿಗೆ ಮೋದಿಯವರಿಗೂ ಟೀಕೆ ಮಾಡೋಷ್ಟು ಶಕ್ತಿ ಇದೆ. ಏಕವಚನದಲ್ಲಿ ಮಾತಾಡ್ಯಾರ. ಏಕವಚನದೊಳಗೆ ಅಪರೂಪಕ್ಕೊಮ್ಮೆ ಬಾಯಾಗಿ ಬಂದಿರ್ಬೋದು, ಆದರೆ ಈ ರೀತಿ ಭಾಷೆ ಒಳಗೆ ಮಾತಾಡಿಲ್ಲ ಮೋದಿಯವರಿಗೆ. ನಾವು ಮೋದಿಯವ್ರಿಗೆ ವಿರೋಧ ಮಾತಾಡ್ತೀವಿ, ಈ ರೀತಿ ಭಾಷೆ ಎಲ್ಲರೂ ಉಪಯೋಗ ಮಾಡಿದ್ದೀವ? ಸಿದ್ದರಾಮಯ್ಯನವರು ಈ ರಾಜ್ಯದೊಳಗೆ ಅಷ್ಟೇ ಅಲ್ಲ, ದೇಶದೊಳಗೆ ತಂದೆ ಆದಂಥ ಬೆಂಬಲಿಗರನ್ನ ಹೊಂದಿದ್ದಾರೆ. ಇನ್ಯಾವ ಪುಟ್ಟದೋಸಿ ಅನಂತ ಹೆಗಡೆ ಗೌರವದಿಂದ ಮಾತಾಡಲಿ. ನಾನಿದ್ದೀನಿ ಇಲ್ಲಿವರೆಗೂ ಯಾವ ರಾಜಕಾರಣಿಗಳಿಗೆ ಈ ಭಾಷೆ ಒಳಗೆ ನಾನು ಮಾತಾಡಿಲ್ಲ. ನನಗೊಂದು ಸಂಸ್ಕಾರ ಇದೆ. ನಾನು ವಯಸ್ಸಿನ ಚಿಕ್ಕವನಿದ್ದನ್ನು ಸಂಸ್ಕಾರ ನನಗೆ ಕಲಿಸಿದ್ರೆ ನಾನು ಹಿರಿಯರು. ಅವರು ನಾನು ಹೆಂಗೆ ಮಾತಾಡುತ್ತೆ ನಾವು ಹಂಗೆ ಉತ್ತರ ಕೊಡ್ಬೇಕಾಗತ್ತೆ. ಇಲ್ಲಿಗೆ ನಿಂದಿರಿಸಿದ ಭಾಳ ಒಳ್ಳೆಯದು. ನಿಂದಿರಿಸಲಿಲ್ಲ ಅಂದರೆ ಉತ್ತರ ಕರ್ನಾಟಕ ಭಾಷೆದೊಳಗೆ ಅವ್ನಿಗೆ ಹೆಂಗೆ ಉತ್ತರ ಕೊಡ್ಬೇಕು? ಗೀಲೆಂಟ್ ಇವ್ರ ಕತೆ ಗೊತ್ತಿಲ್ಲನ್ರಿ, ಇವ್ರ ಕತೆ ಗೊತ್ತಿಲ್ಲ. ಇಲೆಕ್ಷನ್ ಬಂತು, ಪಾಕಿಸ್ತಾನ ನೆನಪಾಗ್ತಾವೀಗ, ಹಿಂದೂ ಮುಸ್ಲಿಂ ನೆನಪಾಗ್ತಾವು, ಹಿಂದೂಗಳ ದೇವಸ್ಥಾನಗಳ ನೆನಪಾಗ್ತಾವು. ಇವ್ರ ಹಣೆ ಬರ ನನಗೆ ಗೊತ್ತಿಲ್ಲ. ಸುಮ್ಮನೆ ಏನೋ ಇರಲಿ ಅಂತಂತಂದು ಸುಮ್ಮಿದ್ರೆ ಏಕವಚನದ ನಮ್ಮ ನಾಯಕರಿಗೆ ಮಾತಾಡೋಂಥದ್ದು ಯೋಗ್ಯತೆ ಇವ್ರಿಗಿಲ್ಲ. ಇನ್ನು ಈಶ್ವರಪ್ಪರಿಗೆ ಮಾತಾಡ್ತಾರೆ, ಈಶ್ವರಪ್ಪ ಅವ್ರು ಸಿದ್ದರಾಮಯ್ಯರಿಗೆ ಮಾತಾಡ್ತಾರೆ. ಒಂದು ಏಜ್ ನಾವು ಅವ್ರ ಬಗ್ಗೆ ಇಬ್ಬರ ಬಗ್ಗೆ ಇವತ್ತಿನವರಿಗೆ ಕೆಟ್ಟ ಭಾಷೆ ಒಳಗೆ ನಾವು ಮಾತಾಡೋಲ್ಲ. ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ತೀವಿ, ಸಿದ್ದರಾಮಯ್ಯವ್ರು ಅವ್ರಿಗೆ ಉತ್ತರ ಕೊಡ್ತಾರೆ. ಒಂದು ರೀತಿ ನೀತಿಗಳು ಅದಾವೆ. ಭಾಷಣ ಮಾಡೋದಕ್ಕೂ ಹೇಳಿಕೆ ಕೊಡೋದ್ರಾಗೂ ಒಂದು ರೀತಿ ನೀತಿ ಇದೆ, ನಾವು ಕೊಡ್ತೀವಿ. ಇದೇ ಮುಂದುವರೆದ್ರೆ ಅದೇ ಹೇಳಿದ್ನೆಲ್ಲ ಗಂಡು ಮೆಟ್ಟಿದ ನಾಡಿನೊಳಗೆ ಹುಟ್ಟಿದಂಥವನು ಭಾಳ ಹುಷಾರಿಂದ ಮಾತಾಡೋಕ್ಕೆ ನೇರವಾದಂಥ ಮಾತುಗಳನ್ನು ಹೇಳ್ತೀನಿ. ಅದು ಉತ್ತರ ಕರ್ನಾಟಕ ಭಾಷೆದಾಗ ಹೇಳ್ತೀನಿ.